ಇವತ್ತು ನಮ್ಮ DVG ಶಾಲೆಯಲ್ಲಿ ಶಾಲಾ ಪ್ರಾರಂಭ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಂದ್ರೆ ನೀವು ಮಕ್ಕಳು. ಯಾರು ಹೇಳಿ? ಯಾರು? ನಿಮ್ಗೆ ಎಷ್ಟು ಸ್ವಾಗತ ಮಾಡಿದ್ರು? ಪ್ರೈಮ್ ಮಿನಿಸ್ಟರ್ ಮಾಡ್ತಾರಲ್ಲ ಆ ರೀತಿ ಮಾಡಿದ್ರೆ ಇಲ್ಲ ಸ್ವಾಗತ? ನಿಮ್ ಟೀಚರ್ಸ್ ಫ್ಲವರ್ಸ್ ಹಾಕಿದ್ರೆ ಇಲ್ಲ? ಯಾಕೆ ಹಾಕಿದ್ದು? ನೀವು ಚೆನ್ನಾಗಿ ಓದ್ಬೇಕಂತಲ್ಲ. ಇವತ್ತು ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಒಂದೊಂದು ಸರ್ಕಾರ ಒಂದೊಂದು ಭಾಗ್ಯಗಳನ್ನ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಶಿವಭಾಗ್ಯ ಅನ್ನು ಕೊಟ್ಟರು, ಹಿಂದೆ ಇವರು ಕುಮಾರಸ್ವಾಮಿ ಇದ್ದಾಗ ಸೈಕಲ್ ಅನ್ನ ಕೊಟ್ಟರು. ಅದೇ ರೀತಿ ಹಂತ ಹಂತವಾಗಿ ಮೊದಲು ಮನೆಯಲ್ಲಿ ಮಕ್ಕಳಿಗೆ ಊಟ ಇರ್ತಾ ಇರ್ಲಿಲ್ಲ, ಇಲ್ಲಿ ಶಾಲೆಗಳಿಗೆ ಊಟ, ಇಲ್ಲೇ ಬಿಸಿ ಊಟದ ಕಾರ್ಯಕ್ರಮ ತಗೊಬಂದ್ರು. ಹಲವಾರು ಕಾರ್ಯಕ್ರಮಗಳು ಮಕ್ಕಳ, ಈ ಸರ್ಕಾರಿ ಶಾಲೆಗಳ ಮಕ್ಕಳು ಬೇರೆ ಶಾಲೆಗಿಂತ ಕಡಿಮೆ ಇರಬಾರ್ದು ಉದ್ದೇಶದಿಂದ ಇವು ಸರ್ಕಾರ ಸೈಲೆಂಟ್ ಆಗಿರ್ಬೇಕು. ಎಲ್ರು ಸೈಲೆಂಟ್ ಆಗಿರಿ, ಕೈ ಕಟ್ಕೊಳ್ರಿ ಎಲ್ರು, ನೆಟ್ಟಕ್ಕೆ ಇಟ್ಕೋಬೇಕು. ಇಂಥ ಒಳ್ಳೆ ವಾತಾವರಣದಲ್ಲಿ ನೀವೇನು ಓದ್ತಾ ಇದ್ದೀರಾ, ನಾವು ಇದೇ ಶಾಲೆಯಲ್ಲಿ ಚಪ್ಪಡಿಗಳ ಮೇಲೆ ಕೂತ್ಕೊಂತ ಇದ್ದಿದ್ದು, ನೀವು ಗ್ರಾನೈಟ್ ಮೇಲೆ ಕೂತ್ಕೊಂತ ಇದ್ದೀರಾ, ನಾವು ಕೂತ್ಕೊಂತ ಇದ್ದು ಚಪ್ಪಡಿಗಳ ಮೇಲೆ. ಅರ್ಥ ಆಯ್ತಾ? ನೀವು ಇಷ್ಟು ಸುಂದರವಾದ ಶಾಲೆ ಸಿಗ್ಲಿಕ್ಕೆ ಕಾರಣಕರ್ತರು ಯಾರಂದ್ರೆ ಈ ಶಾಲೆಯ ದಾನಿಗಳು. ಈ ಶಾಲೆ ಇಷ್ಟು ಅದ್ಭುತವಾಗಿ ನಮ್ಗೆ ಕಟ್ಟಡ ಮಾಡಿಕೊಟ್ಟಂತ ಎಲ್ಲಾ ದಾನಿಗಳಿಗೆ ನಾನು ಮೊಟ್ಟ ಮೊದಲ ಬಾರಿಗೆ ಅವ್ರಿಗೆ ಜೋರಾಗ ಚಪ್ಪಾಳೆ ಮುಖಾಂತರ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇನಾದ್ರೂ ಶಾಲೆ ಇಲ್ಲಿ ದಾನಿಗಳಿಗೆ ಪ್ರೇರಣೆ ಮಾಡಿ, ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ, ಈ ಶಾಲೆ ಸುಮಾರು 39 ವರ್ಷಗಳ ಕಾಲ ನಮ್ಮ ಸೊಣ್ಣಪ್ಪ ಸಾರು ಸೇವೆ ಸಲ್ಲಿಸಿದ್ದಾರೆ ಈ ಶಿಕ್ಷಣ ಇಲಾಖೆಯಲ್ಲಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ಹುಟ್ಟಿದೀವಿ ಒಂದ್ ದಿವಸ ಸತ್ತೋಗ್ತೀವಿ, ಹುಟ್ಟಿದೀವಲ್ಲ ಒಂದ್ ದಿವಸ ಎಲ್ರು ಸತ್ತೋಗ್ತೀವಿ, ಆದ್ರೆ ಅದ್ರ ಮಧ್ಯೆ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕಂತೆ. ಆ ಸಾಧನೆ ನಮ್ಮ ಸೊಣ್ಣಪ್ಪ ಸಾರು ಈ ಶಾಲೆಯನ್ನ ಕಟ್ಟಿ ಒಂದ್ ಸಾಧನೆ ಮಾಡಿದಾರಂತೆ ನಾನು ಬಯಸ್ಕೊಂತ ಇದ್ದೀನಿ. ಯಾಕಂತ ಹೇಳಿದ್ರೆ ಇಷ್ಟು ಸುಂದರವಾದ ಶಾಲೆ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಮೊನ್ನೆ ನಮ್ಮ ಬೇರೆ ರಾಜ್ಯದಿಂದ ನಮ್ಮ ಮನೆಗೆ ಸ್ನೇಹಿತರು, ನಮ್ಮ ಕಸಿನ್ ಒಬ್ರು ಬಂದಿದ್ರು. ನಾನು ಆಯಪ್ಪನ ಗಾಡಿಯಲ್ಲಿ ಹೋಗುವಾಗ ನಮ್ಮ ಮನೆ ಕೂಡ ಇಲ್ಲೇ ಇರೋದು. ಇದೇನಣ್ಣ ಪ್ರೈವೇಟ್ ಶಾಲೆನಾ ಅಂತ ಹೇಳಿದ್ರು. ಅಲ್ಲಪ್ಪ ಗೌರ್ಮೆಂಟ್ ಶಾಲೆ ಅಂತ ಹೇಳಿದ್ರೆ ಅವ್ನು ನಂಬ್ತಾನೆ ಇಲ್ಲ. ಯಾಕೆ ಹೇಳಿ? ಅಷ್ಟು ಸುಂದರವಾಗಿದೆ. ಪ್ರೈವೇಟ್ ಶಾಲೆ ಕೂಡ ಇಲ್ಲ, ಅಷ್ಟು ಸುಂದರವಾಗಿ ಕಟ್ಟಡ ಇದೆ. ಅದರಲ್ಲಿ ನೀವು ಇದನ್ನ ಯುಟಿಲೈಸ್ ಮಾಡ್ಕೊಂಡು ಎಲ್ಲ ನಿಮ್ಗೆ A to Z, ನಮ್ಗೆ ಎಲ್ಲ ಮೊದಲೆಲ್ಲ ನಮ್ಗೇನು ಇಷ್ಟು ಸವಲತ್ತುಗಳು ಇರ್ತಾ ಇರ್ಲಿಲ್ಲ. ನಿಮ್ಗೆ ಎಲ್ಲ ಸವಲತ್ತುಗಳನ್ನ ಸರ್ಕಾರ ಇವತ್ತು ಪುಸ್ಕಾಟಿಯಲ್ಲಿ ಮುಫ್ತಾಗಿ ಕೊಟ್ಟಿದೆ. ನೀವು ಬರೀ ಈ ಶಾಲೆಯಲ್ಲಿ ನೋಡಿ, ಪ್ರೈವೇಟ್ ಶಾಲೆಯಲ್ಲಿ ಇಲ್ಲಿ ಕೇಳ್ಬೇಕು ಮಕ್ಕಳು, ಪ್ರೈವೇಟ್ ಶಾಲೆಯಲ್ಲಿ ಸೇರ್ಬೇಕಂದ್ರೆ ನಿಮ್ಗೆ ನಿಮ್ ತಂದೆ ತಾಯಿ 50,000ರಿಂದ 1 ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ. ಎಷ್ಟು ಖರ್ಚು ಮಾಡ್ಬೇಕು ಹೇಳಿ? 1 ಲಕ್ಷವರೆಗೆ ಖರ್ಚು ಮಾಡ್ಬೇಕಾಗತ್ತೆ. ಆದ್ರೂ ಕೂಡ ಅವ್ರು ಪದೇ ಅವರು ಕಾಟ ಹಂಗೆ ಇರ್ತದೆ ಕಂಟಿನ್ಯೂಸ್ ಆಗಿ. ಈ ಫೀಸು, ಆ ಫೀಸು, ಡೊನೇಷನ್, ಈ ಇವೆಂಟ್, ಆ ಇವೆಂಟ್, ಆ ಫೆಸ್ಟಿವಲ್, ಈ ಫೆಸ್ಟಿವಲ್ ಅಂತ ಕಾಟ ಕೊಡ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ನಿಮ್ಗೆ ಸರ್ಕಾರ ಎಲ್ಲ ಉಚಿತವಾಗಿ ಕೊಟ್ಟಿದೆ. ಬರೀ ನಾನು ನಮ್ಮ ಇವ್ರು ಸೊಣ್ಣಪ್ಪ ಅವ್ರು ಕೇಳಿದಾಗ ಬರೀ 200 ರೂಪಾಯಿ ಎಕ್ಸಾಮ್ ಫೀಸ್ ಮಾತ್ರ ಕಟ್ಬೇಕಾಗತ್ತೆ. ಅದ್ ಬಿಟ್ರೆ ಏನು ವರ್ಷ ಪೂರ್ತಿ ನಿಮ್ಗೆ ಎಷ್ಟು 1000 ಗಟ್ಲೆ ನಿಮ್ ತಂದೆ ತಾಯಿಗೆ ಉಳಿತಾಯ ಆಯ್ತಂತ ನೀವು ಅದನ್ನ ಮಿಸ್ಯೂಸ್ ಮಾಡ್ಬಿಟ್ಟು ನಿಮ್ಗೆ ಏನು ಸರ್ಕಾರ ಇವತ್ತು ಇವರಿಬ್ರು ನಮ್ಮ ಸತೀಶ್ ಸರ್, ನಮ್ಮ ಮಣಿ ಮೇಡಮ್ ಇದಕ್ಕೆ ಉಸ್ತುವಾರಿ ಅಂತೆ. ಯಾವ್ದಕ್ಕೆ? ಈ ಪಠ್ಯ ಪುಸ್ತಕಗಳಿಗೆ. ಈ ಪಠ್ಯ ಪುಸ್ತಕ ಕೊಡಕ್ಕೆ ಕೂಡ ಒಬ್ರು ಉಸ್ತುವಾರಿ ಮಾಡಿ ಅವ್ರು ನಮ್ಮ ಟೌನ್ಗೆಲ್ಲ ಜವಾಬ್ದಾರಿ ತಗೊಂಡು ನಮ್ಮ ಸೊಣ್ಣಪ್ಪ ಸರ್ 7-8 ಸಲ ಅವ್ರಿಗೆ ಫೋನ್ ಮಾಡಿ ತಗೊಬಂದು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಏನಕ್ಕೆ ಹೇಳಿ? ನಮ್ಮ ಮಗಳು ಚೆನ್ನಾಗಿರ್ಬೇಕು, ನಮ್ಮ ಮಗಳು ಚೆನ್ನಾಗಿ ಓದ್ಬೇಕು. ಅವ್ರ ಮಕ್ಕಳಲ್ಲ, ನೀವು ಚೆನ್ನಾಗಿರ್ಬೇಕು. ಅವ್ರ ಮಕ್ಕಳು, ನೀವು ಚೆನ್ನಾಗಿದ್ರೆ ಅವ್ರ ಮಕ್ಕಳಿಗೆ ಅದೇ ಪುಣ್ಯ ಬರೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬೇಕು. ಸರ್ಕಾರ ಎಲ್ಲ ಸವಲತ್ತು ಕೊಡ್ತಾ ಇರೋದು ಏನಕ್ಕಂದ್ರೆ ಇದು ನಮ್ಮ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದೆ ಬರಲಿ ಅಂತ. ಇಡೀ ದೇಶದಲ್ಲಿ ಇವತ್ತು ಕೇರಳ ರಾಜ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರು ಬಹಳ ಮುಂದೆ ಇದ್ದಾರೆ. ಅವ್ರಕ್ಕಿಂತ ಮುಂದೆ ನಾವು ಹೋಗ್ಬೇಕಂದ್ರೆ ನಿಮ್ಮಿಂದನೇ ಆಗೋದು, ನಮ್ಮಿಂದ ಆಗಲ್ಲ. ವಿದ್ಯಾರ್ಥಿಗಳಿಂದ ಈ ದೇಶ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ನಂಬರ್ 1 ಆಗ್ಬೇಕಂದ್ರೆ ನಿಮ್ಮಿಂದನೇ ಆಗೋದು. ನೀವಿಲ್ಲಿ ಬಂದು ಕೇಳ್ಬೇಕಿಲ್ಲಿ, ಸೈಲೆಂಟ್ ಆಗಿ ಕೂತ್ಕೊಳ್ರಿ, ಕೈ ಕಟ್ರಿ. ಸ್ಕೂಲ್ ಬರೋದು ಏನಕ್ಕೆ ಹೇಳಿ? ಓದಕ್ ಬರೋದು, ಮಾತಾಡಕ್ಕಲ್ಲ.
ನಮ್ಗೆಲ್ಲ ಮೊದಲು ಅಲ್ಲಿ ಬಾಯ್ಸ್ ಸ್ಕೂಲ್ ಇತ್ತು, ಗರ್ಲ್ಸ್ ಸ್ಕೂಲ್ ಇತ್ತು. ಬಾಯ್ಸ್ ಬೇರೆ ಗರ್ಲ್ಸ್ ಬೇರೆ ಇತ್ತು. ನಮ್ ಸೊಣ್ಣಪ್ಪ ಸರ್ ಇಲ್ಲಿ HM ಬಾಯ್ಸ್ ಸ್ಕೂಲ್ಗಾದ್ರು. ಬಾಯ್ಸ್ ಸ್ಕೂಲ್ಗಾದ್ಮೇಲೆ ಪಾಪ ಬಾಯ್ಸ್ ಸ್ಕೂಲ್ಗೆ ಒಂದು ತಗೊಬಂದ್ರು, ಸ್ಕೀಮ್ ತಗೊಬಂದ್ರು. ಇಲ್ಲಿ ಗರ್ಲ್ಸ್ ಸ್ಕೂಲ್ಗೆ ಅಲ್ಲಿ ಅವ್ರು HM ಇದ್ರು, ಅವ್ರು ಅಷ್ಟು ಆಸಕ್ತಿ ವಹಿಸಿಲ್ಲ. ಆದ್ರೂ ಕೂಡ ನಾವು ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರು ವಿದೇಶದಿಂದ ನಮ್ಗೆ, ನಾನು ರಾಜಶೇಖರ್ ಸರ್ ನಮ್ಮ ಜೊತೆಯಲ್ಲಿ ರಾಜಶೇಖರ್ ಸರ್ ಕೌನ್ಸಿಲರ್ ಇದ್ರು, ಅವರು ನಾವು ಇದೇ ಕಟ್ಟಡದಲ್ಲಿ ಅಂದ್ರೆ ಹಳೆ ಕಟ್ಟಡದಲ್ಲಿ ನಾವು ಮಾತಾಡುವಾಗ ಒಂದು ಕಡೆ ನಾವು ಆತರ ಇಟ್ಬಿಟ್ಟು ಇನ್ನೊಂದು ಕಡೆ ಡೆವಲಪ್ಮೆಂಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ನೀವು ಅದನ್ನ ಕೈ ತಗೊಂಡು ಎರಡೂ ಶಾಲೆಗಳನ್ನ ಕೆಡವಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು. ಮತ್ತೆ ಮುಂದೆ ಇದ್ದ ಗೌರ್ಮೆಂಟ್ ಜಾಗ ಕೂಡ ನಾವು ಅದನ್ನ ಇದಕ್ಕೆ ಇನ್ಕ್ಲೂಡ್ ಮಾಡಿ ಒಳ್ಳೆ ಕಟ್ಟಡವನ್ನ ಮಾಡ್ಲಿಕ್ಕೆ, ಅವ್ರ ಸ್ವಂತ ಮನೆಗೆ ಹೆಂಗೆ ನಾವು ನೀರ್ ಹಾಕ್ತಿವಿ, ಪ್ರತಿಯೊಂದು ನೋಡ್ಕೊಂತೀವಿ, ಅದೇ ರೀತಿ ನಾವು ಪ್ರತಿದಿನ ನಾವು ಸೊಣ್ಣಪ್ಪ ಸರ್ ನೋಡ್ತಾ ಇದ್ವಿ. ಪ್ರತಿದಿನ ಅವ್ರ ಸ್ವಂತ ಮನೆಗೇನೋ ಬೇರೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ನಾಮಕೆ ವ್ಯವಸ್ಥೆ ಮಾಡ್ತಾರೆ. ಇವ್ರು ಸ್ವಂತ ರಜಾ ದಿನಗಳಿರ್ಲಿ, ಬೇರೆ ದಿನಗಳಿರ್ಲಿ, ಇದು ಹಬ್ಬದ ಹರಿದಿನಗಳಿರ್ಲಿ, ಅವ್ರು ಇಲ್ಲೇ ಇದ್ದು ಇಷ್ಟೊಂದು ಕಟ್ಟಡನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಎಲ್ರೂ ಪರವಾಗಿ, ಎಲ್ಲ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ, ಹೊಸ ವಿದ್ಯಾರ್ಥಿಗಳ ಎಲ್ರೂ ಪರವಾಗಿ ನನ್ನ ಸೊಣ್ಣಪ್ಪ ಸಾಹೇಬ್ರಿಗೆ ಮತ್ತೊಮ್ಮೆ ಮೊಗ್ದೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಏನು ಶಿಕ್ಷಕರಿದ್ರು, ನಿಮ್ಗೂ ಕೆಲವರು ಶಿಕ್ಷಕರು, ಅದೇ ಶಿಕ್ಷಕರು ಶಾರದಾ ಮೇಡಮ್, SKP ಮೇಡಮ್ ಅವರೆಲ್ಲ ಇದ್ದಾರೆ ನೋಡಿ. ಸರ್ಕಾರ ಇವತ್ತು ಯಾರು ಈ ನಮ್ಮ ಒಡ್ಡೇನಹಳ್ಳಿ ಇದೆಯಲ್ಲ, ಒಡ್ಡೇನಹಳ್ಳಿ ಟಮಾಟ ಗೊತ್ತಲ್ಲ, ಎಲ್ಲರೂ ಟಮಾಟ ಗೊತ್ತಲ್ಲ, ಅಲ್ಲಿ ರಿಜೆಕ್ಟ್ ಆಗೋ ಟಮಾಟ ಮುಳುಬಾಗ್ಲು ಬರೋದು, ಇಲ್ಲಿ ಪಾಸ್ ಆಗೋ ಟಮಾಟ ಎಕ್ಸ್ಪೋರ್ಟ್ ಆಗ್ಬಿಡ್ತದೆ. ಅಂತ ಶಿಕ್ಷಕರು ಹೆಂಗ ಇವ್ರು ಆಯ್ಕೆ ಆಗ್ತಾರೆ ಅಂದ್ರೆ, ಯಾರು ಚೆನ್ನಾಗಿ ಓದಿರ್ತಾರೆ, ಯಾರು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರ್ತಾರೆ, ಯಾರು ಅರ್ಹರಿರ್ತಾರೆ, ಅವ್ರು ಸರ್ಕಾರಿ ಶಾಲೆಗಳಲ್ಲಿ ಅವ್ರು ಆಯ್ಕೆಯಾಗಿ ಬರ್ತಾರೆ. ಯಾರು ಅದರಲ್ಲಿ ಫಿಲ್ಟರ್ ಆಗ್ತಾರೆ ಅವ್ರು ಪ್ರೈವೇಟ್ ಶಾಲೆನಲ್ಲಿ ಇರ್ತಾರೆ. ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಆ ಶಾಲೆಗಳು, ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವ್ರ ಬಗ್ಗೆ ಹೇಳ್ತಾ ಇದೀನಿ. ಕೆಲವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಲಕ್ಷಗಳು ಸಂಬಳ ತಗೊಂಡು ಇವತ್ತು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡದೆ ಅವ್ರಿಗೆ ನಾಮಕೆ ವ್ಯವಸ್ಥೆ ಬರೀ ಬರೋದು, ಅವ್ರ ಮಕ್ಕಳು ಬರ್ತಾರೆ, ಹಾಜರಾತಿಗೆ ಮಾತ್ರ ಇದ್ದಾರೆ. ದಯವಿಟ್ಟು ಅದು ಆಗ್ಬಾರ್ದು ಅಂತ ನನ್ನ ಇಡೀ ತಾಲೂಕಿನ ನಮ್ಮ ಏನ್ ಶಿಕ್ಷಕರು ಇದ್ದಾರೆ ಎಲ್ರಿಗೂ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ನಾವು ಏನು ಸಂಬಳ ತಗೊಂತೀವಿ ಅದಕ್ಕೊಂದು ಅರ್ಥ ಸಿಗ್ಬೇಕಂತ ಹೇಳಿದ್ರೆ ಆ ಮಕ್ಕಳು ರಿಸಲ್ಟ್ ಬರ್ಬೇಕು. ಆ ರಿಸಲ್ಟ್ ಬಂದಾಗೆ ಅವತ್ತು ನೀವು ಮಾಡಿರೋ ಸಾರ್ಥಕ ಅಂತ ಇದಾಗೋದು. ನಾನು ಈ ಶಾಲೆಯಲ್ಲಿ ಓದಿದ್ದಕ್ಕೆ ಸುಮಾರು ಜನ ಈ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಅಂತ. ನೀವು ಈ ಮಕ್ಕಳು ಏನಾದ್ರು ಚೆನ್ನಾಗಿ ಓದ್ಬೇಕಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಏನಿದ್ದಾರೆ ಅವರೆಲ್ಲ ಇಡೀ ತಾಲೂಕಿನಲ್ಲಿ ನಮ್ಮಲ್ಲಿ ಶಿಕ್ಷಕರು ಏನ್ ಸರ್ಕಾರಿ ನಾವು ಉಪ್ಪನ್ನ ತಿಂದು ನಾವು ಜೀವನ ನಡೆಸ್ತಾ ಇದೀವಿ, ಅದನ್ನ ನಾವು ಏನಾದ್ರೂ ಋಣ ತೀರ್ಸ್ಕೋಬೇಕಂತ ಹೇಳಿದ್ರೆ ಮಕ್ಕಳ ಒಂದು ರಿಸಲ್ಟ್ ಏನಿದೆ, ಚುನಾವಣಾ ಸಂದರ್ಭದಲ್ಲಿ ರಿಸಲ್ಟ್ ಬರ್ತದೆ, ಆ ರಿಸಲ್ಟ್ ಬೇರೆ. ಈ ಶಿಕ್ಷಕರ ಮಕ್ಕಳಲ್ಲಿ ರಿಸಲ್ಟ್ ನೋಡ್ಬೇಕಂದ್ರೆ ಎಕ್ಸಾಮ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಯಾವ ಶಾಲೆ 100% ಬಂದಿದೆ ಅಂದ್ರೆ ಸರ್ಕಾರಿ ಶಾಲೆ ಇರಬೇಕು, ಪ್ರೈವೇಟ್ ಶಾಲೆ ಇರಬಾರ್ದು. ಯಾಕಂತ ಹೇಳಿದ್ರೆ ಅವ್ರಿಗೆ 7,000 8,000 ಸಂಬಳ ಕೊಡೋದು, ನಿಮ್ಗೆ ಎಷ್ಟು 80,000 70,000 ಸಂಬಳ ಕೊಡ್ತಾರೆ. ಅದಕ್ಕಾಗಿ ನಾನು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳ ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ತಾವು ದಯಮಾಡಿ ನಮ್ಮ ಮಕ್ಕಳಿಗೆ ಏನು ಎಲ್ಲಾ ರೀತಿ ಸರ್ಕಾರ ಸವಲತ್ತು ಕೊಡ್ತಾ ಇದೆ, ನಿಮ್ಗೂ ಎಲ್ಲಾ ರೀತಿಯಲ್ಲಿ ಸವಲತ್ತು ಸರ್ಕಾರ ಕೊಡ್ತಾ ಇದೆ. ತಾವು ದಯಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವರು ಈ ಸಮಾಜದಲ್ಲಿ ಒಳ್ಳೆ ಸ್ಥಾನಗಳನ್ನ ಅಲಂಕರಿಸಬೇಕಂತ ಕೇಳ್ಕೊಂತ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.